ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮೂರ್ತಿ ಅಂತ. ಮೂರ್ತಿ ಅವರೇ, ನಿಮಗೆ ಯಾವ ಹೀರೋ ಇಷ್ಟ? ನಾನು ಫಿಲಮ್ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ಆಯಿತು. ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ಇವಾಗ ಇರೋದು ಅವ್ರ ಹೆಸರು ದರ್ಶನ್ ಮಾಡಿದ್ ಸರಿಯಾ? ಹಾಂ, ದರ್ಶನ್ ಮಾಡಿದ್ ಸರಿಯಾ? ಹೇಳೋಕ್ಕಾಗಲ್ಲ ಸಾವ್ ಎಲ್ಲ ಹೆಂಗೆ ಹೇಳ್ತದೆ ಬಾಯಲ್ಲಿ ಹೇಳಿ. ಅವರು ಮಾಡಿದ್ದು ಜೈಲ್ ಅಂದ್ರೆ ಹೆಂಗಿರ್ಬೇಕು? ಜೈಲಲ್ಲೆಲ್ಲ ಮೋಜು ಮಸ್ತಿ ಮಾಡ್ತೀರಾ ಅಂತ ಕಂಪ್ಲೇಂಟು, ಸರಿ ಅದು? ಅದು ತಪ್ಪು. ಜೈಲ ಮಾಡಿ ತಪ್ಪದು ತಪ್ಪಲ್ವ? ಒಬ್ರಿಗೊಂಥರ ಒಬ್ರಿಗೆ ನ್ಯಾಯ. ಬಡವ್ರಿಗೆ ಒಂಥರ ಶ್ರೀಮಂತ ಒಂಥರ ತಪ್ಪದು. ಅದು ತಪ್ಪು, ಎಲ್ಲರೂ ಹೇಳ್ತಾರೆ ತಪ್ಪು. ಸರ್ಕಾರ ಮಾಡಿ ಸರಿ, ಸರ್ಕಾರ ಹೊಣೆ ಅಲ್ವಾ ಇದು? ಹೌದು, ಸರ್ಕಾರದೇ ಹೊಣೆ ಅಲ್ವಾ? ಜೈಲು ಅಂದ್ಮೇಲೆ ಬದಲಾಗಬೇಕಲ್ಲ? ಬದಲಾಗಬೇಕು. ಆದ್ರೆ ಎಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ಹೇಳ್ತಾವ್ರಲ್ಲ, ಏನೋ ಸಸ್ಪೆಂಡ್ ಮಾಡಿದೀವಿ ಹಂಗೆ ಮಾಡಿದೀವಿ ಅಂತ ಹೇಳ್ತಾರಲ್ಲ. ಅದು ತೋರ್ಸ್ಕೊಳಕ್ಕೆ ಈಗ ಹೌದಾ? ಮುಂಚೆಯಿಂದನೂ ಹಂಗೆ ಐತಂತಲ್ಲ? ಹಾಂ, ಏನು ಹೇಳ್ತೀರಾ ನೀವು? ತಪ್ಪು ಅಂತ ಹೇಳ್ತೀವಿ. ಹೇಳಿ, ಆದೇಶ ಮಾಡಿ ನಿಮ್ಮ ಕಡೆಯಿಂದ. ಜನಾಭಿಪ್ರಾಯನೇ ಅದೇ ಆದೇಶ ಆಗೋದು. ಹೌದು ಸರ್, ತಪ್ಪು. ಸರ್ಕಾರ ತಪ್ಪೇ. ತಪ್ಪೇ ಸರ್ ಅದು. ಕಂಡ್ರು ತಪ್ಪೇ, ಬಿಟ್ಟರು ತಪ್ಪು. ತಪ್ಪೇ ಸರ್. ನೀವು ಹೇಳ್ರಮ್ಮ, ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ದುರ್ಗಾ ಪ್ರಸಾದ್. ದುರ್ಗಾಪ್ರಸಾದ್. ಹಾಂ, ಏನು ಓದ್ತಾ ಇರೋದು? ನಾನು ಸೆಕೆಂಡ್ ಇಯರ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಇಯರ್. ಏನು ಪಿಯುಸಿನ? ಮಾಡ್ಕೊಂಡಿದ್ದೀನಿ. ಪಿಯುಸಿ. ಯಾವ ಹೀರೋ ಇಷ್ಟ ನಿಮಗೆ? ಆ ಯಾವ ಹೀರೋ ಇಷ್ಟ? ನನಗೆ ಪವರ್ ಬಾಸು ಹೇಳಬೇಕು ಅಂದರೆ ಏನು ಹೇಳಬೇಕು ಅಂದರೆ, ಯಶವಂತಪುರದಿಂದ ನೆಲಮಂಗಲಕ್ಕೆ 8 ಗಂಟೆಯಿಂದ 9-10 ಗಂಟೆ ಒಂದು ಬಸ್ ಇಲ್ಲ. ವಿದ್ಯಾರ್ಥಿನಿಗಳಿಗೆ ತೊಂದರೆ ಆಗುತ್ತಿದೆ. ಯಾಕಂದ್ರೆ ಎಮ್ ಎಲ್ ಎ ಯಾರು? ಹಾಂ, ಇಲ್ಲಿ ಇಲ್ಲಿ ಶ್ರೀನಿವಾಸ ಮೂರ್ತಿ ಸರ್. ಶ್ರೀನಿವಾಸ ಮೂರ್ತಿ ಅವರೇ. ಏನ್ರಿ ಬಸ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಹೇಳ್ರಿ ಸ್ಟೂಡೆಂಟ್ಸು? ಹಾಂ, ನೆಕ್ಸ್ಟ್ ಆಯಿತಾ? ಅಲ್ಲಿ ಮಾರ್ನಿಂಗ್ನಲ್ಲಿ, ಆಮೇಲೆ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗೋರು ಲೇಡೀಸ್ ಜಾಸ್ತಿ ಇದ್ದಾರೆ. ಅವರಿಂದ ನಮಗೆ ಬಸ್ ಹತ್ಲಕ್ಕಾಗಲ್ಲ. ಲೇಡೀಸ್ ಇಂದ ಬಸ್ ಹತ್ತಕ್ಕಾಯ್ತಿಲ್ಲ? ಹೌದು, ಅವ್ರು ಬಂದ್ಬಿಟ್ಟು ಹಿಂದೆಯಿಂದ ಬಂದು ಹತ್ತುತ್ತಾ ಇದ್ದಾರೆ. ಏನ್ ಹೇಳ್ತೀರಪ್ಪ ಲೇಡೀಸು? ನೋಡಿ, ನಿಮ್ಗಳಿಂದ ನಮ್ಮ ಐಕ್ಳು ಗಂಡ ಐಕ್ಳು ಬಸ್ ಹತ್ತಕ್ಕಾಯ್ತು. ಬಿಡಲ್ಲ ಅವರು, ನಮ್ಗೆ ಬಸ್ ಹತ್ತದಿಕ್ ಬಿಡಲ್ಲ. ಯಾಕ್ರಿ ನಿಮಗೆ ಮುಂದಗಡೆ ಎಲ್ಲ ಚೆನ್ನಾಗಿ ಜಾಗ ಮಾಡ್ಕೊಟ್ಟಿಲ್ಲ? ಹೋಗ್ಬೇಕು ಹೇಳ್ರಿ, ಬಸ್ಸಲ್ಲಿ ಹೋಗ್ಬೇಕು ಮನೆಗೆ? ಮತ್ತೆ ಅವ್ರೆಲ್ಲ ಹೋಗ್ಬೇಕು? ಅವರು ಹೋಗ್ಬೇಕು, ನಾವು ಹೋಗ್ಬೇಕು. ಮತ್ತೆ ಪಾಪ ಅವ್ರಿಗೆ ಜಾಗನೇ ಇಲ್ಲ ಅಂತ ಹೇಳ್ಗುರು ನೀನು. ಆದಷ್ಟು ಬೇಗ ಏನ್ ಅನ್ಕೊಂತೀನಿ, ಸಾರ್ವಜನಿಕರಿಗೆ ಬಸ್ಗಳನ್ನ ಅಡಿಷನಲ್ ಕಳಿಸಿ ಅಂತ ಕೇಳ್ಕೊಂತೀನಿ. ನಮ್ಮ ಅಡಿಷನಲ್ ಕಳಿಸ್ರಪ್ಪ. ಆಯ್ತಾ, ಅಷ್ಟೇ ನಾನು ಕೇಳ್ಕೊಂತೀನಿ. ನಿನ್ನ ಹೆಸರೇನಂದೆ? ದುರ್ಗಾ ಪ್ರಸಾದ್. ಮುಂದಿನ ನಿನ್ನ ಒಂದು ಭವಿಷ್ಯದಲ್ಲಿ ಪಕ್ಕಾ ನೀನ್ ರಾಜಕಾರಣಿ ಆಗುವಂತ ಕಳೆ ಎದ್ದು ಕಾಣ್ತಾ ಇದೆ ಕಣಯ್ಯ. ಏನ್ ಹೊಡೆದ ಡೈಲಾಗು ಬಾಯ್ಲಿ ಆಯ್ತು, ಇನ್ನು ಮುಗ್ದಿಲ್ಲ. ಸರಿ, ನಿಮ್ಮ ಹೀರೋ ಯಾರು ಅಂದೆ? ನಮ್ಮ ಪವರ್ ಬಾಸು. ಪವರ್ ಬಾಸು. ಓಕೆ, ನಿಮ್ಗೆ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀಯಾ? ದರ್ಶನ್ ಬಗ್ಗೆ ಏನಿಲ್ಲ. ಯಾಕೋ? ಏನಿಲ್ಲ ಅವ್ರ ಬಗ್ಗೆ. ಸರಿ, ಜೈಲು ಅಂದ್ರೆ ಹೆಂಗಿರ್ಬೇಕು? ಹಾ, ನೀ ಮಾತಾಡ್ದಲ್ಲ, ಸಕ್ಕದಾಗ ಮಾತಾಡ್ದೆ. ಈಗ ಹಂಗೆ ಹೇಳು. ಅದ್ರ ಬಗ್ಗೆ ಈಗ ಮಾತು. ಜೈಲು ಅಂದ್ರೆ ಹೆಂಗಿರ್ಬೇಕು? ಬೇಡ, ಅದ್ರ ಬಗ್ಗೆ ಏನು ನನ್ಗಷ್ಟು ತಿಳುವಳಿಕೆ ಇಲ್ಲ. ಪಕ್ಕ ರಾಜಕೀಯ ಆಗ್ತಾನೆ ಗುರು. ಪಕ್ಕ ಅವರು ಹಿಂಗೆ ಹೇಳೋದು. ಏನಾದ್ರು ಕೇಳಿದ್ರಿ ಸಮಸ್ಯೆ ಹೇಳಂದ್ರೆ ನಾನೀಗ ಅದ್ರ ಬಗ್ಗೆ ಮಾತಾಡಲ್ಲ, ಅವೆಲ್ಲ ಹೇಳಲ್ಲ. ಹೌದು, ಖಂಡಿತ ಅಲ್ವಾ ಸರ್? ಅದು ಅಲ್ಲಿ ಹೋಗಿ ಅನುಭವಿಸಿರೋರಿಗೆ ಗೊತ್ತಿರುತ್ತೆ, ಇನ್ಯಾರಿಗೆ ಗೊತ್ತಿರುತ್ತೆ? ಕಣಯ್ಯ, ಒಬ್ರಿಗೊಂಥರ ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ ನೀನು ಏನು ಹೇಳ್ತೀಯ? ದುಡ್ಡಿರೋರಿಗೊಂದು ಜೈಲು ಅಂದಮೇಲೆ ಶಿಕ್ಷೆ ಅನುಭವಿಸ್ಬೇಕು, ಒಂದೇ ಸಮಯ ಇರಬೇಕು ಅಷ್ಟೇ. ಕೇಳೋ ಸರ್ಕಾರದ ವಿರುದ್ಧ ಏನು ಹೇಳ್ತೀಯ ನೀನು? ಹೇಳು. ಏನು ಹೇಳಕ್ಕಿಲ್ಲ ಸರ್, ನಾನು ಇಷ್ಟೇ ಸರ್. ಥ್ಯಾಂಕ್ ಯು. ಕಲಾವಿದ. ಹೇಳ್ರೋ. ಏನಣ್ಣ ಹೇಳ್ರೋ, ಮಾತಾಡ್ರು. ಹೇಳ. ನಿನಗೆ ಯಾವ ಹೀರೋ ಇಷ್ಟನ? ಅಣ್ಣ ಯಶು. ಏನು ಓದ್ತಿರೋದು? ಸೆಕೆಂಡ್ PUC. ನಿಂಗೆ ಬಸ್ ಇಲ್ವಾ? ಐತೆ ಅಣ್ಣ, ಈಗ ಬರುತ್ತೆ ಲೇಟು. ನಿಂಗೆ ಮಾತ್ರ ಐತೆ, ಅವನಿಗೆ ಯಾಕಿಲ್ಲ ಪಾಪ? ಲೇಟ್ ಬರುತ್ತೆ, ಅವ್ನಿಗೂ ಲೇಟ್ ಬರುತ್ತೆ, ನಮಗೂ ಲೇಟ್ ಬರುತ್ತೆ. ನಿಮಗೂ ಲೇಟ್ ಬರುತ್ತೆ. ಸರಿ, ಓಕೆ. ಏನು ಹೇಳ್ತೀಯಪ್ಪ ಈಗ ದರ್ಶನ್ ಮಾಡಿದ್ದು ಬಗ್ಗೆ ಏನು ಹೇಳ್ತೀಯ? ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಬಿಡೋಣ. ಏನ ಭಯ ಏನಿಲ್ಲ. ಯಾಕೆ ಭಯ? ಅವರು ಮನುಷ್ಯನೇ ತಾನೆ, ಹೆಂಗ್ ಭಯ ಪಡ್ತೀರ ಅವ್ರಿಗೆ? ಓ, ಸೂಪರ್ ಸೂಪರ್ ಸೂಪರ್, ಇಷ್ಟ ಆಯಿತು ನನಗಿದು. ಅವನು ಮನುಷ್ಯನೇ ತಾನೆ. ಮತ್ತೆ ಜೈಲು ಅಂದರೆ ನಿಮ್ಮ ಪ್ರಕಾರ ಜೈಲು ಅಂದರೆ ಏನು? ಜೈಲು ಅಷ್ಟೇ. ಜೈಲು ಅಂದರೆ ಜೈಲು. ಅಲ್ಲಿ ನ್ಯಾಯ ಸಿಗಬೇಕು, ಆಯ್ತಾ ಅಲ್ವಾ? ಕರೆಕ್ಟ್ ಅಲ್ವಾ? ಅಲ್ಲಿ ತಪ್ಪು ಮಾಡಿದವ್ರು ಬದಲಾಗಿ ಬರಬೇಕು. ಬಟ್ ಎಲ್ಲ ಮೋಜು ಮಸ್ತಿ ಮಾಡ್ತೀಯಾರ ಅಂತ ನಿನ್ನ ಅಭಿಪ್ರಾಯ ಏನು? ಕಾಸಿದ್ದವ್ರು ಮಾಡ್ತಾರೆ. ನೀನು ಪ್ರಜೆ ಕಣಯ್ಯ, ನೀನೇ ಮಾತಾಡಬೇಕು. ಯಾಕಂದ್ರೆ ನಿನ್ನಿಂದ ಅವ್ರು ಗೆದ್ದಿರೋರೆಲ್ಲ ಯಾರಿಂದ ಹೇಳೋ? ನಮ್ಗಳಿಂದ. ನೀ ಹೇಳು. ನಾವೇನೋ ಓಟ್ ಹಾಕಿಲ್ಲ ಅಣ್ಣ. ಏನಣ್ಣ ಮುಂದೆ ಹಾಕೋರು ತಾನೆ, ಹೆಂಗಿರ್ಬೇಕು ಹೇಳು? ಅವ್ರೇನು ಮಾಡೋಕ್ಕಾಗಲ್ಲ. ಅವತ್ತ ದುಡ್ಡು ಐತೆ, ಅವ್ರು ಇದು ಮಾಡ್ತಾರೆ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ಮಾಡ್ಬೋದು. ನೀನು ಮುಂದೊಂದಿನ ದೊಡ್ಡ ಅಧಿಕಾರಿ ಆದಾಗ ಹೆಂಗ್ ಬೇಕಾದ್ರೂ ಬಿಟ್ಬಿಡ್ತೀಯ ಮಾಡಕ್ಕೆ? ಆ ಥರ ಬಿಡಲ್ಲ. ಅವ್ರ ಅಧಿಕಾರಿನ ಅವ್ರು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡ್ರಲ್ಲ, ಏನು ಮಾಡೋಕ್ಕಾಗುತ್ತೆ? ಖರೀದಿ ಮಾಡ್ಕೊಂಡ್ರೆ ಅದು ಒಳ್ಳೇದಾ? ತಪ್ಪೇ ಅದು. ಅವ್ರಿಗೆ ಎಲ್ಲ ಹೋಯ್ತಾರಲ್ಲ. ಏನು ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ. ಜಯಲಕ್ಷ್ಮಮ್ಮ. 2,000 ರೂಪಾಯಿ ಕಾಸು ಬಂತಾ? ಯಾವತ್ತು ಬಂತು? 1 ತಿಂಗಳದ್ದು ಬಂತು. ನಿಂತೋಗಿತ್ತು, 1 ತಿಂಗಳದ್ದು ಬಂತು. ಜಯಲಕ್ಷ್ಮಮ್ಮ, ನೀವು ಯಾವ ಇಸ್ವಿಲಿ ಹುಟ್ಟಿದ್ದು ಅಂತ ಗೊತ್ತಿಲ್ವಾ? ನಿಮ್ಮ ಕಾಲದಲ್ಲಿ ಯಾವ ಹೀರೋ ಇದ್ರು ಚೆನ್ನಾಗಿತ್ತು? ನಿಮಗೆ ಇಷ್ಟ ಯಾರು? ರಾಜ್ಕುಮಾರ್ ಅಂದ್ರೆ ಇಷ್ಟನಾ ನಿಮ್ಗೆ? ದರ್ಶನ್ ಇಷ್ಟನೇ. ರಾಜ್ಕುಮಾರ್ ಜಾಸ್ತಿ. ಅವ್ರು ಮಾಡಿ ಸರಿಯಾ? ಸರಿ ಇಲ್ಲ. ಏನು ಹೇಳ್ತೀರಾ ಅದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಅವರು ನಾಲ್ವರು ಒಳ್ಳೆಯವ್ರು ಮಾಡಕ್ಕೆ ಹೋದವರು ಈ ಥರ ಮಾಡ್ಕೊಂಡ್ರೆ ಅವ್ರಿಗೆ ಕೆಟ್ಟ ಹೆಸರು ತುಂಬಾ ಬರುತ್ತೆ. ಈಗ ನೀವು ಮಕ್ಕಳಿಗೆಲ್ಲವ ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಎದುರಿಸಿದ್ರಾ? ಹೌದು. ನಿಮ್ಮ ಮಕ್ಕಳಿಗೆಲ್ಲವ
ಜೈಲು ಅಂದರೆ ಹೆಂಗಿರುತ್ತೆ ಅಂತ ನಿಮಗೆ ಅನಿಸ್ತಿತ್ತು ಯಾಕೆ ಎದುರಿಸ್ತಾ ಇದ್ರಿ? ಸುಮ್ಮನೆ ಭಯ ಇಡ್ಸಿದ್ದು ಅಷ್ಟೇ, ಹೆಂಗಿರ್ತು ಅಂತ ನಮಗೂ ಗೊತ್ತಿಲ್ಲ, ಸುಮ್ಮನೆ ಭಯ ಇಕ್ತಿದ್ದು ಅಷ್ಟೇ. ಹೋದ್ರೆ ಶಿಕ್ಷೆ ಕೊಡ್ತಾರೆ, ಕೆಲಸ ಮಾಡಿಸ್ತಾರೆ, ಬಟ್ ಅಲ್ಲಿ ಮೋಜು ಮಸ್ತಿ ಮಾಡ್ತಿದಾರಂತೆ ಅಮ್ಮ, ಸರಿಯೇ? ಸರಿ ಇಲ್ಲ. ಮೋಜು ಮಸ್ತಿ ಮಾಡಿದ್ದಕ್ಕೆ ದರ್ಶನ ಬಳ್ಳಾರಿಗೆ ಹಾಕ್ಬಿಟ್ಟವ್ರು ಈಗ. ಹಾಂ, ಮಾಡಿ ಸರಿನಾ? ಸರಿ ಇಲ್ಲ ಅಂತ ನಾವು ಹೇಳ್ತೀವಿ. ದುಡ್ಡಿರೋರಿಗೊಂದು ದುಡ್ಡಿಲ್ದರೋರಿಗೊಂದು. ಹೆಂಗಿರ್ಬೇಕು ಜೈಲು ನಿಮ್ಮ ಪ್ರಕಾರ? ಶಿಕ್ಷೆ ಮಾಡೋದು ತಪ್ಪು ಮಾಡಿದವ್ರು ಹೆಂಗಿರ್ಬೇಕು? ಮಾಡಿದವ್ರಿಗೆ ಒಳ್ಳೆ ರೀತಿ ಶಿಕ್ಷೆ ಕೊಡಬೇಕು. ಹೌದು. ಓಕೆ ಅಮ್ಮ, ನಿಮ್ಮ ಹೆಸರೇನು? ನೀವೇನಾ? ಏನು ನಿಮ್ಮ ಹೆಸರು? ಸವಿತಾ. ಸವಿತಾ ಅವರೇ, ಯಾರು ನಿಮ್ಮ ಬಾಸು? ಡಿ ಬಾಸ್. ಅಬ್ಬಾ ಡಿ ನಿಮ್ಮ ಡಿ ಬಾಸಿಗೆ ಕಂಬಿ ಎಣಿಸ್ತವ್ರಲ್ಲ, ಸರಿಯಾ? ಸರಿ, ಅಭಿಮಾನಿಯಾಗಿ ಹೇಳಿ. ತಪ್ಪು. ನಂಗೆ ನಗಬಾರ್ದು, ಸೀರಿಯಸ್ ಆಗಿ ಹೇಳ್ಬೇಕೀಗ. ಆಯ್ತು, ತಪ್ಪು. ತಪ್ಪು. ತಪ್ಪು ಯಾಕೆ ತಪ್ಪು ಅನ್ನಿಸ್ತು? ನಮ್ಮ ಬಾಸ್ ಯಾವ್ದು ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ? ಏನೂ ಇಲ್ಲ. ಥರದ್ದೇನೂ ಮಾಡಿಲ್ಲ. ಏನು ಹಿಂಗೆ ಮಾಡಿದ್ ಸರಿಯಾ? ಆ? ಹಿಂಗೆ ಮಾಡಿದ್ ಸರಿಯಾ? ಏನಂತ? ಹಿಂಗೆ ಮಾಡಿದ್ ಸರಿನಾ ಅಂತ ನೀವೇನು ತಪ್ಪು ಅಂದ್ರಿ ಮತ್ತೆ? ದರ್ಶನ್ ಅಮ್ಮಂಗೆ 2,000 ರೂಪಾಯಿ ಕಾಸು ಬಂತಾ? ಬಂದೈತೆ. ನೀವು ಅದ್ರಲ್ಲಿ ಎಷ್ಟು ಇಸ್ಕೊಂಡ್ರಿ? ₹1 ಇಸ್ಕೊಂಡಿಲ್ಲ. ₹1 ಇಸ್ಕೊಂಡಿಲ್ಲ. ಯಾಕೆ ಇಸ್ಕೊತೀರಿ? ಬಸ್ ಎಲ್ಲ ಫ್ರೀ ಇದೆಯಲ್ಲ. ಜೈಲು ಅಂದ್ರೆ ನಿಮ್ಮ ಪ್ರಕಾರ ಹೆಂಗಿರುತ್ತೆ? ಜೈಲು ಅಂದ್ರೆ ಮಾಮೂಲಿ ಜೈಲ್ ತರನೇ ಇರುತ್ತೆ. ಮಾಮೂಲಿ ಜೈಲ್ ತರನೇ ಇರುತ್ತೆ. ಜೈಲು ಮಾಮೂಲಿ ಜೈಲ್ ತರನೇ ಇರುತ್ತೆ. ಮಾಮೂಲಿ ಅಂದ್ರೆ ಹೆಂಗೆ? ಕಂಬಿಗಳಿರುತ್ತೆ. ಓ ಬಾಕಾಯ್ ಬಾತಮ್ಮ ಇಲ್ಲಿ ಬಾರೋ ಇಲ್ಲಿ. ನಿಂಗೆ ಯಾವ ಹೀರೋ ಇಷ್ಟ? ಯಶು. ಯಾಕೆ ಇಷ್ಟ? ಸುಮ್ಮನೆ. ಅವನಿಗೆ ಯಶ್ ಇಷ್ಟ ಅಂತೆ, ಯಾಕೆ ಇಷ್ಟ? ಸುಮ್ಮನೆ. ಸರಿ, ಈಗ ದರ್ಶನ್ ಒಂದು ಆರೋಪಗಳನ್ನ ಕೇಳ್ತಾ ಇದೆಯಾ? ಏನು ಅನ್ಸುತ್ತೆ ನಿನ್ನ ಅಭಿಪ್ರಾಯ? ಏನು ಸರಿ ಅನ್ಸುತ್ತಾ? ನಾವು ಮಾತಾಡಂಗಿಲ್ಲ, ಹೆಣ್ಮಕ್ಳಿಗೆ ಮಾತ್ರ ರೇಗಿಸ್ಬಿಡ್ತೀಯಾ, ಇದನ್ನ ಮಾತ್ರ ಆಗಲ್ಲ ಅಂತೀಯ? ಮಾತಾಡಂಗಿಲ್ಲ. ನಿನ್ನ ಪ್ರಕಾರ ಜೈಲು ಅಂದ್ರೆ ಹೆಂಗ್? ನಿನಗೆ ನಿಮ್ಮಮ್ಮ ಭಯ ಹುಟ್ಟಿಸ್ತಿದ್ರೆ ನಿನಗೆ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಬಿಡ್ತಾರೆ ಅಂತ, ಹೌದಲ್ವಾ? ಹೇಳೋ. ಆಗ್ತಾರೆ. ನಿನ್ನ ಪ್ರಕಾರ ಜೈಲು ಅಂದ್ರೆ ಹೆಂಗಿರುತ್ತೆ? ಜೈಲು ಅಂದ್ರೆ ಫುಲ್ ಎಲ್ಲ ಸ್ಟ್ರಿಕ್ಟ್ ಇರುತ್ತೆ. ಸಿಟ್ಟಿರುತ್ತೆ. ಸ್ಟ್ರಿಕ್ಟ್. ಯಾರೋ ಇಂಗ್ಲೀಷ್ ಟೀಚರು. ಇರ್ಲಿ ತಮಾಷೆ. ಸ್ಟ್ರಿಕ್ಟ್ ಇರುತ್ತೆ, ಬಟ್ ಹಂಗೆ ಸ್ಟ್ರಿಕ್ಟ್ ಇರಲಿಲ್ಲ. ಏನು ಹೇಳ್ತೀಯ ಅದ್ರ ಬಗ್ಗೆ? ಸರ್ಕಾರದ ನೀನು 18 ವರ್ಷ ಕಣೋ, ನೆಕ್ಸ್ಟ್ ಓಟ್ ಹಾಕ್ಬೇಕು ನೀನೊಬ್ಬ ಓಟ್ ಹಾಕೋನು. ದೇಶದ್ದು ರಾಜ್ಯದ ಜವಾಬ್ದಾರಿ ತಗೋಬೇಕು. ಇಲ್ಲ ಅಂದರೆ ನಾವು ದೇಶದ ರಾಜ್ಯದ ಜವಾಬ್ದಾರಿ ಬಿಟ್ಬಿಟ್ರೆ ದೇಶದ ರಾಜ್ಯನ ಮಾರ್ಬಿಟ್ಟು ಹೊಂಟೋಯ್ತಾರೆ, ಹೌದಾ ಇಲ್ವಾ? ಹೇಳು ಮತ್ತೆ, ಹೆಂಗಿರಬೇಕು ಕ್ರಮ? ಹೆಂಗಿರಬೇಕು ಶಿಸ್ತು ಕ್ರಮ? ಹೆಂಗಿರಬೇಕು? ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಗೌರ್ಮೆಂಟ್ ಪ್ರಕಾರ ಒಬ್ರಿಗೆ ಇನ್ನೊಂದು ರೂಲ್ಸ್ ಅಲ್ಲ, ಒಬ್ರಿಗೆ ಒಂದೇ ಥರ ರೂಲ್ಸ್ ಇರಬೇಕು. ಒಬ್ರಿಗೆ ಒಂದೇ ಥರ ಇರಬೇಕು. ದುಡ್ಡಿದ್ದವ್ರಿಗೆ ಒಂದು, ದುಡ್ಡಿಲ್ದವ್ರಿಗೆ ಒಂದು ಇರಬಾರ್ದು. ಪರವಾಗಿಲ್ಲ, ತಿಂಡು ಕಡ್ಕೊಂಡು ಮುಖ ಕರ್ಕೊಂಡು ಏನೋ ಒಂದು ಹೇಳ್ಬಿಟ್ಟು ಆದಾಗೆ. ಓ ಹೇಳ್ತಂಗೆವಾ ಹೇಳು, ಕರ್ದಲ್ಲ ಹಣ ಅಂತ. ಸದ್ಯ ಅಂಕಲ್ ಅನ್ಲಿಲ್ವಲ್ಲ, ಖುಷಿ. ಯಾರು ಮಾತಾಡಿ? ಯಾರು? ಏನು ನಿಮ್ಮ ಹೆಸರು? ಬಿಂದು. ಸರಿ, ಓಕೆ. ಯಾವ ಹೀರೋ ಇಷ್ಟ? ನಂಗ ನಿಮಗೆ ತಾನೇ ಕೇಳಿದ್ದು. ಅದೊಂದು ಉದರ ಅಭ್ಯಾಸ ಅಲ್ವಾ? ಊಟ ಆಯ್ತಾ? ನಂದ. ತಿಂಡಿ ಆಯ್ತಾ? ನಂದ. ಅವ್ರನ್ನೇ ಕೇಳಿರ್ತೀವಿ, ಮತ್ತು ನಂದ. ಎಲ್ಲ ಹೀರೋನು ಇಷ್ಟ. ಎಲ್ಲ ಹೀರೋನು ಇಷ್ಟ. ಅದ್ರಲ್ಲಿ ಯಾರು ತುಂಬ ಇಷ್ಟ? ಪವರ್ ಸ್ಟಾರ್. ಓ ಪವರ್ ಸ್ಟಾರ್. ಇದು ಚಾಲೆಂಜಿಂಗ್ ಸ್ಟಾರ್ ಅವರು ಇಷ್ಟನೇ. ಅವರು ಇಷ್ಟ. ನಿಮ್ಮ ಪ್ರಕಾರ ಈಗ ಅವ್ರದ್ದೊಂದು ಆರೋಪ ಹೊತ್ಕೊಂಡಿದಾರಲ್ಲ, ನಿಮ್ಮ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ? ಅವ್ರು ಮಾಡಿದ ಆರೋಪನೇ. ಅವ್ರು ಮಾಡಿ ತಪ್ಪಾಗಿದ್ರು ಆಗಿರ್ಬೋದು, ಆದರೆ ಇವಾಗ ಅವ್ರನ್ನ ಅವರು ಅಂದರೆ ಅವ್ರನ್ನ ಅವರು ಸೇಫ್ಟಿ ಮಾಡ್ಕೋಬೇಕು ಅಂದರೆ ಇವಾಗ ಎಲ್ಲರೂ ತಪ್ಪು ಮಾಡಲೇಬೇಕಲ್ವಾ? ಸೊ ಅದನ್ನೇ ಅವರು ಮಾಡಿದ್ದಾರೆ ಅಷ್ಟೇ. ಅವ್ರನ್ನವ್ರು ಸೇಫ್ಟಿ ಮಾಡ್ಕೊಳ್ಳೋಕ್ಕೆ ಯಾರೋ ಒಬ್ಬ, ಅದು ಓಕೆ, ಅದು ನಾನು ಒಪ್ತೀನಿ. ಅವ್ರನ್ನ ಸಾಯಿಸಿರೋದು ತಪ್ಪೇ ಅದು. ಬಟ್ ಹಂಗಂತ ಅವ್ರನ್ನ ಅವ್ರು ಏನೇ ಮಾಡಿದ್ರು, ಈಗ ಬೇರೆ ಯಾರ್ಯಾರೋ ಏನೇನೋ ಕೊಲೆಗಳೆಲ್ಲ ಮಾಡಿದ್ದಾರೆ. ಅವ್ರು ಮಾಡಿದವ್ರಿಗೆ ಬೇಗ ಶಿಕ್ಷೆ ಸಿಕ್ಬಿಡುತ್ತೆ, ಇವ್ರಿಗೆ ಸಿಗಲ್ವಲ್ಲ? ಯಾಕೆ? ಹಣಬಲ, ಜನಬಲ ಸಿಕ್ಕಿದೆ. ಆದ್ರೂ ಅವ್ರನ್ನ ಇಷ್ಟೊಂದು ಎಲ್ಲ ಅಂದರೆ ಅಲ್ಲಿಂದ ಆ ಜೈಲಿಂದ ಈ ಜೈಲಿಗೆ ಯಾಕೆ ಮಾಡಿದ್ರು ಗೊತ್ತಾ? ಯಾಕೆ ಮಾಡಿದ್ರು ಹೇಳಿ? ಗೊತ್ತು, ನಾನು ನೋಡಿದ್ದೀನಿ. ಗೊತ್ತು, ನಾನು ನೋಡೋದು ಅಂದ್ಬಿಟ್ಟು ಯಾಕೆ ಮಾಡಬೇಕು ಅಂತೀರಾ? ಮತ್ತು ಮೋಜು ಮಸ್ತಿ ಮಾಡಿದ್ರೆ ಸರಿನಾ? ತಪ್ಪಂತ ಹೇಳಕ್ಕೆ. ಜೈಲು ಅಂದ್ರೆ ಹೆಂಗಿರ್ಬೇಕು? ಜೈಲು ಅಂದ್ರೆ ತುಂಬ ಸ್ಟ್ರಿಕ್ಟ್ ಆಗಿರ್ಬೇಕು. ಯಾರೇ ತಪ್ಪು ಮಾಡಿದ್ರೆ ಹೆಂಗೆ ಶಿಕ್ಷೆ ಕೊಡಬೇಕು, ಅವ್ರನ್ನ ಅದೇ ತೀರಿ ಶಿಕ್ಷೆ ಕೊಡಲೇಬೇಕು. ಯಾರು ತಪ್ಪೇ ಅಲ್ವಾ? ಹೋದ್ಮೇಲೆ ಬದಲಾಗಿ ಬರ್ಬೇಕಲ್ವಾ? ಹೌದು. ಬದಲಾಗಿ ಬರೋ ಬದಲು ಬೇರೆ ಜೈಲಿಗೆ ಹೋಗ್ಬಿಟ್ರೆ ಇದು ನ್ಯಾಯ ನ್ಯಾಯ ಕರೆಕ್ಟ್ ಅಲ್ವಮ್ಮ? ಅಲ್ಲಿ ಹೋದ್ಮೇಲೆ ಬದಲಾಗಿ ಬರಬೇಕಿತ್ತು. ಬಟ್ ಇನ್ನೂ ತಪ್ಪು ಮಾಡಿದ್ರೆ ತಪ್ಪು ಮೇಲೆ ತಪ್ಪು ಇನ್ನೇನು ಒಂದು ಮುಗಿತು ಅನ್ನೋಷ್ಟೊಳಗೆ ಇನ್ನೊಂದು ಸ್ಟಾರ್ಟು. ತಪ್ಪು ಮೇಲೆ ತಪ್ಪು ಅಂತ ನಾನು ಒಪ್ಕೊಂಡು. ಅವ್ರು ತಪ್ಪು ಮಾಡಿದ್ರೆ ನಾವು ತೋರಿಸ್ತಿದ್ವಾ? ಮಾಡದೇ ಇದ್ದಿದ್ರೆ ಮಾಡಿದ್ದಕ್ಕೆಲ್ಲ. ತಪ್ಪು ಮಾಡಿರೋದನ್ನೇ ನೀವು ತೋರಿಸಿರೋದು, ನಾನು ಒಪ್ಕೊಂತೀನಿ. ಎಲ್ಲ TRP ಅಂತಾರಲ್ಲ, ನ್ಯಾಯನೇ ಇದು. ಮತ್ತು ಈಗ ಊಟ ಅಂದಮೇಲೆ ಏನು ಬೇಕು? ಹಸುವು ಅಂದಮೇಲೆ ಏನು ಬೇಕು? ಊಟ ಬೇಕು. ಬಿಸ್ನೆಸ್ ಅಂದಮೇಲೆ ಏನು ಬೇಕು? ದುಡ್ಡು ಬೇಕು ಅಲ್ವಾ? TV ಅಂದಮೇಲೆ ಏನು ಬೇಕು?
ಆರ್ ಪಿ ಬೇಕು. ಅದರಿಂದ ತಾನೇ ನಮ್ಮ ಹೊಟ್ಟೆ ತುಂಬೋದು. TRP ಮೇನು. ಅದು ನ್ಯೂಸ್ ಬೆಳಗಿಂದ ಸಾಯಂಕಾಲ ತನಕ ಹೋಗೋದೇ TRP, ಸರಿನಾ? ಆದರೆ ನಾವು ಹೇಳ್ತಿರೋದೇನು ಅದಕ್ಕೆ ಅಂತಲ್ಲ, ಅವ್ನು ತಪ್ಪು ಮಾಡಿದ್ರೆ ನಾವು ತೋರಿಸ್ಲೇಬೇಕು ತಾನೆ. ಮತ್ತು ಅವನೇನು ಹೊಗಳ ಅಟ್ಟಕ್ಕೆ ಏರಿಸ್ಬೇಕಿತ್ತಾ? ಇಲ್ಲ ಹಾಗೇನಿಲ್ಲ. ಮೇಡಮ್ ನಮಸ್ತೆ, ಏನು ನಿಮ್ಮ ಹೆಸರು? ಅವ್ರು ನಾಚ್ಕೊಂಡು ಹೋದ್ರು ಅಂತ ನೀವು ನಾಚ್ಕೊಂಡು ಹೋಗ್ಬಿಡಿ. ಏನು ನಿಮ್ಮ ಹೆಸರು? ಪಾರ್ವತಮ್ಮ. ನಿಮ್ಮ ಹೆಸರು? ಲಾವಣ್ಯ. ಅಮ್ಮ ಮಗಳ? ಓ ಏನ್ರಿ, ನೀವೇ ಅಮ್ಮನ ಥರ ಕಾಣ್ತೀರಾ, ಅವರೇ ಮಗಳ ಥರ ಕಾಣ್ತೀಯಾರೆ ಅಲ್ವಾ? ಯಾರು ಹೇಳಿದ್ರಾ? ಯಾರು ಹೇಳಿಲ್ಲಲ್ಲ? ನಾ ಹೇಳಿದ್ಮೇಲೆ ಮುಗೀತು. ಸುಮ್ಮನೆ ತಮಾಷೆ ಮಾಡಿದೆ. ಅಮ್ಮ ಯಾವ ಹೀರೋ ಇಷ್ಟ ನಿಮಗೆ? ನಮ್ಗೆ ನನ್ನ ಮಗನೇ ಹೀರೋ. ಅಬ್ಬಾ ಸೂಪರ್ ಅಮ್ಮ, ಖುಷಿ ಆಯ್ತು. ಈಗ ನಾನೇ ನಿಮ್ಮ ಮಗನ ಸ್ಥಾನದಲ್ಲಿ ನಿಂತಾಗೋಯ್ತು ನನಗೀಗ. ಹಂಗಾರೆ ನಾನೇ ಹೀರೋ? ನನ್ನ ಮಗನ ಥರನೇ ಇದ್ದೀರಾ ನೀವು. ಹೌದಾ? ಹಂಗಾರೆ ನಾನೇ ಹೀರೋ. ನಾನೇ ಹೀರೋ ಈಗ ಹಂಗಾರೆ. ಸರಿ ಅಮ್ಮ ಆಯಿತು. ಈಗ ನಟ ದರ್ಶನ್ ಮಾಡಿದ್ದು ನಿಮ್ಮ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ಅದ್ರ ಬಗ್ಗೆ ನಿಮ್ಗೆ ಸರಿ ಅಂತ ಅನ್ಸುತ್ತಾ? ಏನು ಅವ್ರ ಬ್ಯಾಡ್ ಲಕ್ಕು. ಬ್ಯಾಡ್ ಲಕ್ಕು ಅವ್ರದ್ದು. ಆಮೇಲೆ ಜೈಲು ಅವ್ರ ಟೈಮ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಳ್ಳೆಯವರೇ, ಬಟ್ ಟೈಮ್ ಚೆನ್ನಾಗಿಲ್ಲ. ಅವರು ಅದೇ ಹೇಳ್ತಾವನಂತೆ, ನನ್ನ ಟೈಮ್ ಸರಿ ಇಲ್ಲ, ಏನು ಮಾಡೋದು ಅಂತ. ಸರಿ ಟೈಮ್ ಸರಿ ಇರಲಿಲ್ಲ, ಸುಮ್ಮನೆ ಇರ್ಬೇಕು ತಾನೆ ಜೈಲಲ್ಲಿ. ಟೈಮ್ ಚೆನ್ನಾಗಿಲ್ಲ ಅಂದಾಗ ಹಿಂಗೆ ಆಗೋದು. ಅದು ಸುಮ್ಮನೆ ಇರ್ಬೇಕಿತ್ತು ತಾನೆ, ಜೈಲಲ್ಲಿ ಮೋಜು ಮಸ್ತಿ ಬೇಕಿತ್ತಾ? ಏನು ಅವೆಲ್ಲ ನಮ್ಗೆ. ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಬಂದು ಕೇಳ್ತಿಲ್ಲ. ಜೈಲಿನ ಶಿಸ್ತು ಕ್ರಮದ ಬಗ್ಗೆ ನೀವು ಮಾತಾಡಬೇಕು ಪ್ರಜೆಗಳು. ಅದು ಮಾತಾಡ್ದಾಗಲೇ ಅಲ್ವಾ ಅವ್ರು ಎಚ್ಚೆತ್ಕೊಳ್ಳೋದು. ನೀವೇನು ಮಾತಾಡಲಿಲ್ಲ ಅಂತಂದರೆ ಹೆಂಗಿರಬೇಕು ಜೈಲಂದ್ರೆ? ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಿಮ್ಗೆ ಹೆಂಗೆ ಹೇಳಿ ಮೇಡಮ್, ನಿಮ್ಗೆ ಹೆಂಗಿರ್ಬೇಕು? ಜೈಲಂದ್ರೆ ಒಳ್ಳೆ ಬೆಡ್. ಏನು ಮಾಡೋದು ಅವ್ರ ಬ್ಯಾಡ್ ಲಕ್ಕು. ಅಮ್ಮಂದು ಬ್ಯಾಡ್ ಲಾಕು, ಮಗಳದು ಬ್ಯಾಡ್ ಲಾಕ್. ಆದ್ರೆ ಏನು ಮಾಡಿದೆ ಎಲ್ಲ ಆ ಥರ ತೋರ್ಸೋ ತಪ್ಪು ತಾನೆ. ಈಗ ಬೇರೆ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಯಾಕೆ ತೋರ್ಸಲ್ಲ, ಇವ್ರು ಒಬ್ಬರನ್ನೇ ಯಾಕೆ ತೋರಿಸ್ತಾರೆ? ಬರಲ್ಲ ಇಲ್ಲ ನೀನು, ನೀ ಬಾ, ನಿನ್ನ ಜೊತೆಗೆ ಆನ್ಸರ್ ಕೊಡ್ತೀನಿ. ಬನ್ನಿ ಅಮ್ಮ. ನಾನು ಯಾರಿಗೂ ಗೊತ್ತಿಲ್ಲ, ಕೇಳಿ, ನನಗೆ ಯಾರೂ ಫಾಲೋವರ್ಸ್ ಇಲ್ಲ, ನಾನು ಯಾರಿಗೂ ಗೊತ್ತಿಲ್ಲ, ನಾನು ಯಾರನ್ನೂ ಒಬ್ಬ ಕೊಲೆ ಮಾಡಿಬಿಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ಈಸಿಯಾಗಿ ನನಗೆ ಶಿಕ್ಷೆ ಆಗುತ್ತೆ, ಆರಾಮಾಗಿ ನನ್ನ ತಗಲಾಕ್ಸ್ಬಿಡ್ತಾರೆ. ಇವ್ರನ್ನ ತೋರಿಸ್ಲಿಲ್ಲ ಅಂದರೆ ಎಲ್ಲ ಬಚಾವಾಗ್ಬಿಡ್ತಾರೆ. TRP ಜಾಸ್ತಿ ಬರುತ್ತೆ ಅಂತ ಇವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಬೇರೆಯವ್ರನ್ನ TRP ಅಂದ್ರೆ ಏನು ಹೇಳಿ? ಜಾಸ್ತಿ ನಿಮ್ಮ ಚಾನಲ್ಗೆ ಜಾಸ್ತಿ TRP ಬರುತ್ತೆ. ಒಂದು ನಿಮಿಷ TRP ಅಂದ್ರೆ ಏನು ಹೇಳಿ? TRP ಅಂದ್ರೆ ನಿಮಗೆ ಮಾರ್ಕ್ಸ್ಗಳು ಜಾಸ್ತಿ ಬರ್ತೈತೆ. ಮಾರ್ಕ್ಗಳು? ಮಾರ್ಕ್ಸು ಅಲ್ಲ ಅಮ್ಮ, ಹಸುವಾದಾಗ ಊಟ ಬೇಕಲ್ವಾ? ಹಾಂ, ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ಇಂಪಾರ್ಟೆಂಟ್ ಅಲ್ವಾ? ಹಾಂ, ಬಿಸ್ನೆಸ್ ಅಂದರೆ ಪ್ರಾಫಿಟ್ ಇಂಪಾರ್ಟೆಂಟ್ ಅಲ್ವಾ? ಹಾಂ, ಕೇಳಿ ಒಂದು ನಿಮಿಷ. TV ಅಂದಮೇಲೆ TRP ಇಂಪಾರ್ಟೆಂಟ್. 4 ಜನ ಹೊಟ್ಟೆ ತುಂಬುತ್ತೆ, ತೋರಿಸ್ತಾರಲ್ಲ, ಅವ್ರದ್ದೇ ತಾನೇ. ಸುಮ್ಮನೆ ಇದ್ದಿದ್ರೆ ನಾವ್ಯಾಕೆ ತೋರಿಸ್ತಿದ್ವು? ಸುಮ್ಮನೆ ಮೋಜು ಮಸ್ತಿ ಯಾಕೆ ಮಾಡ್ಬೇಕು? ಮೋಜು ಮಸ್ತಿ ಯಾಕೆ ಮಾಡ್ಬೇಕು? ತಗ್ಲಾಕಂಡ್ರದ್ದು ಅವರೇ ಅಲ್ಲ, ಅವ್ರನ್ನೇ ತೋರಿಸ್ತಾರೆ. ಫೋಟೋ ರಿವೀಲ್ ಆಗಿದ್ದು ಅವ್ರದೇ ಅಲ್ಲ. 15 ಜನ ಸರಿ, 10-15 ಜನದ ಫೋಟೋ ರಿವೀಲ್ ಆಗಲಿಲ್ಲ. ಮತ್ತೆ ಏನಕ್ಕೆ? ನಾವು ಯಾರು ವಿರೋಧಿನೂ ಅಲ್ಲ, ಯಾರು ಪರನೂ ಅಲ್ಲ. ಯಾರು ವಿರೋಧಿನೂ ಅಲ್ಲ, ಯಾರು ಪರವನೂ ಅಲ್ಲ. ಏನು ನಿಮ್ಮ ಹೆಸರು? ಲಕ್ಷ್ಮಿ. 200 ಓ ಲಕ್ಷ್ಮಿ. ನಿಮಗೆ ಬರಲಿಲ್ವಾ ಗೃಹಲಕ್ಷ್ಮಿ ಅಮ್ಮಂಗೆ? ಗೊತ್ತಿಲ್ಲ. ಯಾರು ಹೀರೋ? ನಿಮ್ಮ ಹೀರೋ? ಡಿ ಬಾಸ್. ಇಲ್ಲೆಲ್ಲ ಡಿ ಬಾಸ್ ಫ್ಯಾನ್ಸ್ ಏನ್ರು? ಎಲ್ಲ ದರ್ಶನ್ ಫ್ಯಾನ್ಸೇನಾ? ಅವ್ರು ಮಾಡಿ ಸರಿನಾ? ಮಾಡಿ ಸರಿ ಇಲ್ಲ, ಬಟ್ ಅವ್ರು ಮಾಡಿದ ತಪ್ಪಲ್ವಾ? ಅವ್ನು ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೇ, ನಾವೇನು ಸರಿ ಅಂತ ಹೇಳಲ್ಲ. ಬಟ್ ಆದ್ರೂ ಒಬ್ಬ ನಟ ಆಗಿ ಅವರೇ ಮಾಡಿದ್ದೀನಿ ಅಂತ ಪ್ರೂಫ್ ಏನೈತೆ? ಅವರೇ ಮಾಡಿಲ್ಲ ಅನ್ನೋದಕ್ಕೆ ಪ್ರೂಫ್ ಏನೈತೆ? ಸರಿ ನೋಡೋರಾ ಯಾರಾದ್ರೂ? ನಾವು ನೋಡಿದೀವಿ. ಓಕೆ, ಅವ್ರನ್ನ ವಿರೋಧ ಮಾಡೋದು ತಪ್ಪಲ್ವಾ? ಅವ್ನು ಸತ್ತೋಗ್ಬಿಟ್ಟವನಲ್ರಿ, ಇನ್ನೇನು ಮಾಡೋಣ ಈಗ? ಅವನ್ನ ಕರ್ಕೊಂಬರಕ್ಕಾದ್ದವನ್ನ ಕರ್ಕೊಂಬರಕ್ಕಾಗುತ್ತೆ ಅಂದ್ರೆ ಅವ್ರನ್ನ ರಿಲೀಸ್ ಮಾಡ್ಬೇಕು ತಾನೆ, ಡಿ ಬಾಸ್ನ ರಿಲೀಸ್ ಮಾಡಬೇಕು. ಏನು ಜೈಲಿಗೆ ಹಾಕ್ಬೇಕು? ಸಾಕಲ್ವಾ? ಸರಿ ನಾನು ಯಾವುದೋ ಒಂದು ಹುಡುಗಿಗೆ ಮೆಸೇಜ್ ಮಾಡ್ತೀನಿ, ನಿಮ್ಮ ಅಣ್ಣ ಅಂತ ಇಟ್ಕೊಳ್ಳಿ, ನನ್ನ ಕರ್ಕೊಂಡೋಗಿ ಹೊಡೆದು ಬುದ್ಧಿ ಹೇಳಿ ಕಳಿಸಿದ್ರೆ ಓಕೆ. ನನ್ನನ್ನು ಸಾಯಿಸಿದ್ರೆ ಏನು ಮಾಡ್ತೀರಾ? ಮಾಡಿದ್ದು ಹಂಗೆ. ನಿಮ್ಮ ಅಣ್ಣ ನಾನು ನನ್ನ ಡಿ ಬಾಸ್ ಸಾಯಿಸಿದ್ರೆ ಏನು ಮಾಡ್ತಿದ್ರಿ? ಓಂಕನ ಹೋಗೋ. ಸರಿ, ಏನು ಆನ್ಸರ್ ಇದಕ್ಕೆ ಇಲ್ವಾ? ಏನಿಲ್ಲ, ಹಂಗೇನಿಲ್ಲ. ಸಾಯಿಸಿದ್ರು ಅಂದಮೇಲೆ ಮುಗ್ದೋಯ್ತಲ್ವಾ? ಅವರೇ ಸರಿ ಕಣಕ್ಕ ಆಯ್ತು. ನಿನ್ನ ಸರಿ ಕಣಕ್ಕ ಆಯ್ತು. ಆ್ಯಕ್ಚುಲಿ ನಿಮ್ಮ ಪ್ರೋಗ್ರಾಮ್ನ ನಾನು ಡೈಲಿ ನೋಡ್ತಾ ಇರ್ತೀನಿ, ರಿಪಬ್ಲಿಕ್ ಕನ್ನಡ ಎಲ್ಲ ಪ್ರೋಗ್ರಾಮ್ಸು ನೋಡ್ತೀನಿ. ಅದರಲ್ಲಿ ನಿಮ್ಮ ಪ್ರೋಗ್ರಾಮ್ಸ್ ಏನು, ನಿಮ್ಮ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇಷ್ಟ. ನೀವೆಲ್ಲ ಊರಿಗೂ ಹೋಗ್ತೀರಾ, ಮತ್ತು ಏನೇನು ಪ್ರಾಬ್ಲಮ್ ಇದೆ, ಗೃಹಲಕ್ಷ್ಮಿದು, ಆಮೇಲೆ ರೀಸೆಂಟಾಗಿ ಯಾವುದೋ ಊರಿಗೆ ಹೋಗಿದ್ರೆ ಅಲ್ಲಿ ಚರಂಡಿ ವ್ಯವಸ್ಥೆ ಇರಲಿಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿ. ಮತ್ತೆ ಈಗ ಹೇಳಿ, TRP ಮ್ಯಾಟ್ರ್ ಆಗುತ್ತಾ? ಒಳ್ಳೇದು ಮಾಡ್ತಾ ಇದೀವಿ ತಾನೆ? ಹೌದು, ಇದರಿಂದ ಎಷ್ಟೋ ಊರುಗಳಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು ತುಂಬ ಹೆಲ್ಪ್ ಆಗ್ತಿದೆ. ಇದರಿಂದ ನಿಮ್ಮ ಚಾನಲ್ಗೂ ಒಳ್ಳೆ ರೀತಿ TRP ಬರಲಿ ಅಂತ ಕೇಳ್ಕೊಂಡೆ. ನೀವು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ನಿಮ್ಮ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಇವಿಷ್ಟು ನೆಲಮಂಗಲಕ್ಕೆ ಬಂದ್ವಿ, ಜನರ ಅಭಿಪ್ರಾಯವನ್ನು ತೆಗೆದುಕೊಂಡ್ವಿ. ಜನರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಇಷ್ಟಗಳನ್ನು, ತಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮತ್ತೊಂದು ಏರಿಯಾದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು